ಏಪ್ರಿಲ್ 24ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಒಳ ಮೀಸಲಾತಿಯ 35 ವರ್ಷಗಳ ಹೋರಾಟಕ್ಕೆ ಏನು ವಿಶೇಷ ಸಚಿವ ಸಂಪುಟವನ್ನು ಕರೆದು ಒಳ ಮೀಸಲಾತಿ ವರ್ಗೀಕರಣ ವಿಚಾರದಲ್ಲಿ ತೀರ್ಮಾನವನ್ನು ಸಚಿವ ಸಂಪುಟ ಇದನ್ನು ಅನಿವಾರ್ಯವಾಗಿ ಒಪ್ಪಿ ಬೆಂಬಲಿಸಬೇಕಾಗ್ತದೆ. ಏನು ಸಚಿವ ಸಂಪುಟ ಕೈಗೊಂಡಂಥ ತೀರ್ಮಾನ ಏನಿದೆ, ಮಾದಿಗ ಸಮಾಜಕ್ಕೆ 5 ಕಾಲು, ವಲಯ ಸಮಾಜಕ್ಕೆ 5 ಕಾಲು, ಕೊರ್ಮ ಕೊರ್ಚ ಲಮಾಣಿ ಬೋವಿ ಹಾಗೂ ಅಲೆಮಾರಿ ಸಮಾಜಕ್ಕೆ 4.5. ಅಂದರೆ ಇದು ಈ 3 ಸಮಾಜಕ್ಕೂ ಈಕ್ವಲ್, 5ರ ಸಮಾನ, 5 ಅಂತ ಹೇಳ್ಬೋದು. ಆದ್ದರಿಂದ ಇದರಲ್ಲಿ ಸಾಮಾಜಿಕ ನ್ಯಾಯದ ಅಂಶ ಕಾಣಿಸ್ತಾ ಇಲ್ಲ. ಯಾವುದೇ ಆಯೋಗದ ವರದಿಯನ್ನು ಆಧರಿಸಿಲ್ಲ. ಒಂದು ರೀತಿಯ ಪಂಚಾಯಿತಿಯ ಕಾಜಿ ನ್ಯಾಯ ಥರ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿದೆ. ಆದರೆ ಉದ್ಯೋಗ ಆಕಾಂಕ್ಷಿಗಳು ಅವರ ವಯೋಮಿತಿ ಅನೇಕ ಜನಕ್ಕೆ ಮೀರೋಗಿದೆ. ಆ ಕಾರಣದಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಮನಸ್ಸಿಲ್ದನ ಒಪ್ಕೊಬೇಕಾಗಿದೆ. ಒಂದು. ಎರಡನೇದು, ರಾಜ್ಯ ಸರ್ಕಾರ ಈ ಸಮಾಜವನ್ನು ಇಕ್ಕಟ್ಟಿಗೆ ಶಿಕ್ಷಿ 2 ವರ್ಷ ಹತ್ತತ್ರ ಆಗಿದೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು. 4-5 ಬಾರಿ ಸಚಿವ ಸಂಪುಟನ ಮುಂದೂಡಿದ್ದಾರೆ, ಬೈ ಎಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇಕ್ಕಟ್ಟಿ ಶಿಕ್ಷಿ ನಮ್ಮನ್ನು ಒಪ್ಪಿಸೋ ಕೆಲಸ ಮಾಡಿದೆ. ಆದ್ದರಿಂದ ಒಪ್ಕೊಂಡಿದ್ದೇವೆ. ಇದರಲ್ಲಿ ಅಲೆಮಾರಿ ಸಮಾಜಕ್ಕೆ ಅಲೆಮಾರಿ ಸಮಾಜದ 59 ಜಾತಿಗಳೇನಿದ್ದಾವೆ ಅವಕ್ಕೆ ಈ ಸಚಿವ ಸಂಪುಟದ ತೀರ್ಮಾನ ಕರಾಳ ದಿನ. ಆ ಸಮಾಜಕ್ಕೆ ಮರಣ ಶಾಸನ. ಆ ಸಮಾಜವನ್ನು ಗ್ರೂಪಲ್ಲಿ ನೀವು ಸೇರಿಸಿರೋದ್ರಿಂದ ಅವರು ಉದ್ಯೋಗಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ಶಿಕ್ಷಣವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಅಲೆಮಾರಿಗಳನ್ನು ಮತ್ತೊಂದು ಬೆಂಕಿಯಿಂದ ಬಾಣಲೆಗೆ ಅನ್ನಂಗೆ ಅನ್ಯಾಯವನ್ನು ಮಾಡಿದಿರಿ. ಅಲೆಮಾರಿಗಳ ಸಮಾಜವನ್ನು ನಮ್ಮ ತಲೆ ಮೇಲೆ ಇಟ್ಟಿದ್ದರೂ ಕೂಡ ಒಪ್ಕೊಂತಿದ್ದೋ ನಾವು. ನಾಗಮೋಹನ್ ದಾಸ್ ಅವರು ಎ ಗುಂಪಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ರು ಅಲೆಮಾರಿ ಸಮಾಜಕ್ಕೆ. ಅದನ್ನು ಎಲ್ಲರೂ ಕೂಡ ಒಪ್ಕೊಂಡಿದ್ರು. ಆದರೆ ಸಿದ್ದರಾಮಯ್ಯನವರು ಅದು ವೋಟ್ ಬ್ಯಾಂಕ್ ಅಲ್ಲ. ಅಲೆಮಾರಿಗಳು ಪಾಪ ಬೀದಿಗಳಲ್ಲಿ ಭಿಕ್ಷೆ ಬೇಡೋವಂಥ ಜನ, ಕಾಡಲ್ಲೂ ಕೂಡ ವಾಸ ಮಾಡೋಕ್ಕೆಲ್ಲ ಅಪರಾಧ. ಈಗ ಅಲ್ಲಿ ಬೇಲಿ ಹಾಕಿದ್ದಾರೆ. ಊರಲ್ಲೂ ಭಿಕ್ಷೆ ಬೇಡೋಕ್ಕೆಲ್ಲ ಅಪರಾಧ. ಎಲ್ಲಿ ಹೋಗಬೇಕು ಅವರು ಸಿದ್ದರಾಮಯ್ಯನವರೇ? ನಿಮಗೆ ಓಟು ಅಧಿಕಾರ ಅಷ್ಟೇ ಕಾಣಿಸ್ತದ. ಇಲ್ಲಿ ಎಡಗೈ ಸಮಾಜ, ಈ ಸಮಾಜಕ್ಕೆ ನಾಗಮೋಹನ್ ದಾಸು 15%ರಲ್ಲೇ 6% ಕೊಟ್ಟಿದ್ದರು. ಮಾಧುಸ್ವಾಮಿಯವರು ಮಾದಿಗ ಸಮಾಜಕ್ಕೆ 6% ಕೊಟ್ಟಿದ್ದರು. ನಾಗಮೋಹನ್ ದಾಸರವರು 6% ಕೊಟ್ಟಿದ್ದರು. ಅವನೂರು ಆಯೋಗ 8% ಕೊಟ್ಟಿದ್ದರು. ನೀವು ತೀರಾ ಕಡಿಮೆ ಮಾಡಿಕೊಟ್ಟಿದ್ದೀರಿ. ಎಲ್ಲರಿಗೂ 5 ಅನ್ನೋ ಪ್ರಮಾಣದಲ್ಲಿ ನೀವು ನ್ಯಾಯವನ್ನು ಮಾಡಿದ್ದೀರಾ. ಇದು ಬೀಸದೊಣ್ಣೆ ತಪ್ಪಿಸ್ಕೊಳ್ಳೋ ಅಂಥ ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆ. ಜೊತೆಗೆ ಅಲ್ಲಿ ABC ಮಾಡಿದ್ದೀರಲ್ಲ, ಅದನ್ನು ಕೂಡ ಹೈಜಾಕ್ ಆಗಿದೆ. ಇಲ್ಲಿ 1-2 ಹುದ್ದೆಗಳು ತುಂಬುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯಲ್ಲೇ ಕಾಂಪಿಟೇಷನ್ ಇಟ್ಟು ಜನರಲ್ಗೆ ನೀವು ಕಾಂಪೀಟ್ ಮಾಡಬೇಕು ಅಂತ ಹೇಳಿದಿರಿ. ಅಂದರೆ 1-2 ಹುದ್ದೆಗಳಲ್ಲಿ ಅಲೆಮಾರಿಗಳು ಹೆಂಗೆ ಕಾಂಪೀಟ್ ಮಾಡೋದು? ಆ ಸಮಾಜದಲ್ಲಿ ವಿದ್ಯಾವಂತ ಮಕ್ಕಳು ಇದ್ದಾವ. ಇದು ಯಾರೋ ಒತ್ತಡಕ್ಕೆ ನೀವು ಮಾಡಿದಿರಿ. ಆದರೆ ಉದ್ಯೋಗ 15 ಇದ್ದರೂ ಮಾತ್ರ ABCನಲ್ಲಿ ಸ್ಪರ್ಧೆ ಮಾಡಬೇಕು, 1-2 ಇದ್ದರೆ SCನಲ್ಲೇ ಜನರಲ್ ಅವರು ಕಾಂಪೀಟ್ ಮಾಡಬೇಕು ಅನ್ನೋ ತಂತ್ರ ಇದೆಯಲ್ಲ, ಇದು ದತ್ತಾಂಶಗಳ ಆಧಾರ ಇಲ್ಲ. ಸುಪ್ರೀಂ ಕೋರ್ಟು ಏನು ಹೇಳಿದೆ? ದತ್ತಾಂಶ ಅಥವಾ ಡಾಟಾ ಅಂದರೆ ಬ್ಯಾಕ್ವರ್ಡಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್, ಅಂದರೆ ಹಿಂದುಳಿದವರಲ್ಲಿ ಹಿಂದುಳಿದಿರುವಿಕೆಯನ್ನು ಗುರುಸುವಂಥದ್ದು. ನೀವು ಹಿಂದುಳಿರುವಿಕೆಯನ್ನು ಗುರುಸಿದ್ದೀರಾ. ಹಂಗಾಗಿದ್ದರೆ ಮಾದಿಗ ಸಮಾಜದಲ್ಲಿರ್ತಕ್ಕಂಥ ಮೋಚಿ, ಚಪ್ಲಿಯೊಲೆ ಸಮಾಜ, ಬಂಗಿ
ತಲೆ ಮೇಲೆ ಮಲ ಬರುವಂಥ ಸಮಾಜ, ಪೌರಕಾರ್ಮಿಕರು ಗಬ್ಬು ಕಸವನ್ನು ಚರಂಡಿಯನ್ನು ಸ್ವಚ್ಛ ಮಾಡೋವಂಥ ಸಮಾಜ, ಈ ಸಮಾಜನೆಲ್ಲ ಗುರ್ಸ್ಬೇಕಾಗಿತ್ತಲ್ವಾ? ಈ 101 ಪರಿಶಿಷ್ಟ ಜಾತಿ ಒಲೆಮಾದಿಗರು ಅಸ್ಪೃಶ್ಯತೆಯ ಅನುಭವದಲ್ಲಿ, ಅಸ್ಪೃಶ್ಯತೆ ಬಾಧೆನಲ್ಲಿ ಸಮಾನ ದುಃಖಿಗಳು. ಈ 101 ಜಾತಿಗಳಲ್ಲಿ 40 ಜಾತಿಗಳು ಪ್ರಬುದ್ಧ ವಿದ್ಯಾಸಿರಿ ಯೋಜನೆಯಲ್ಲಿ ಸ್ವತಂತ್ರ ನಂತರ ಅರ್ಜಿನೇ ಸಲ್ಲಿಸಿಲ್ಲ ಮಕ್ಕಳು ಸರ್ಕಾರಕ್ಕೆ. ಇನ್ನು 40 ಜಾತಿಗಳು ವೈದ್ಯರಾಗಲಿ ಇಂಜಿನಿಯರ್ ಆಗಲಿ ಇಲ್ಲವೇ ಇಲ್ಲ. ಇನ್ನೊಂದು 16 ಜಾತಿಗಳಲ್ಲಿ ಯಾವುದೇ ಸೌಲಭ್ಯಗಳಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಂತರ ಅರ್ಜಿಗಳೆಲ್ಲ ಸಲ್ಲಿಸಿಲ್ಲ. ಇಂಥ ಕಟ್ಟಕಡೆ ಸಮಾಜಕ್ಕೆ ಮೀಸಲಾತಿ ಕೊಡಬೇಕು ಅನ್ನೋದೇ ಅಂಬೇಡ್ಕರ ದೇವೋದ್ದೇಶ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಸಾಮಾಜಿಕ ನ್ಯಾಯದ ಆಶಯ. ಅದು ಸಿದ್ದರಾಮಯ್ಯನವ್ರಿಗೆ ಕಾಣಿಸ್ಲುವ ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥ ಡೈರೆಕ್ಷನ್ನು. ಆ ಕಾರಣದಿಂದ ನಾವು ಪರಿಶಿಷ್ಟ 101 ಜಾತಿಗಳಿಗೂ ಕೂಡ ಜನಸಂಖ್ಯೆಗೆ ಆಧರಿಸಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ನಮ್ಮ ಹೋರಾಟ.